ತಲೆಯೆಲ್ಲ ತುಂಬಾ ಗಾಯ ಆಗಿದೆ. ಇಲ್ಲಿ ನೋಡಿ, ಈಗ ಅವ್ರ ತಲೆಗೆ ಗಾಯ ಆಗಿದೆ. 3-4 ಹೊಲಿಗೆ ಆಗಿದೆ ಅವರಿಗೆ. ಇಲ್ಲೇ ರಾತ್ರಿ ಗಲಾಟೆ ಮಾಡಿದ್ರು. ಎಂತ ಮಾಡೋದು ಈಗ? ನಾವು ಊರು ಬಿಟ್ಟು ಊರಿಂದ ಬಂದಿರ್ತೀವಿ. ನೀವೆಲ್ಲ ಪುಕ್ಷಟ್ ಕೊಂಡ್ರೆ ನಮ್ ಜೀವನ ಹೆಂಗ್ ನಡಿಬೇಕು ಹೇಳಿ ನೀವೇ. ಬಂಡವಾಳ ಇದೆ, 50-60 ಆಳುಗಳಿದೆ. ಅವ್ರಿಗೂ ಭತ್ತ ಊಟ ಕೊಡಬೇಕು, ಅವರೆಲ್ಲ ಸಂಬಳ ಕೊಡಬೇಕು, ಪಗಾರ ಕೊಡಬೇಕು. ಕೆಲವು ಜನರಿಗೆ ಅಡ್ವಾನ್ಸ್. ಸಾಗರ ಜಾತ್ರೆ ಈ ವರ್ಷ ಅತಿ ಉತ್ತಮವಾದ ಇದ್ದದ್ದು. ಜನಗಳ ಭರ್ತಿ ದಟ್ಟಣೆ ಇದೆ. ಯಾವ ಕಡೆಗೆ ಗಲಾಟೆ ಇಲ್ಲ, ಪರಾಟೆ ಇಲ್ಲ, ಏನಿಲ್ಲ. ಎಲ್ಲ ಆರಾಮವಾಗಿ ನಿಜವಾಗ್ಲಿ ದೇವಿ ಮಾರಿಕಂಬ ಆನಂದವಾಗಿದೆ. ಯಾವ ಮಾತಿಂದ ತೊಂದರೆ ಇಲ್ಲ. ಯಾವ ಪಬ್ಲಿಕ್ರಿಗೆ ಏನು, ಯಾವ ಭಕ್ತಿಯಿಂದ ಏನು, ಅವ್ರಿಗೇನು ಮನಸ್ಸಿನಲ್ಲಿ ಏನು ಸಂಕೋಚವಿಲ್ಲ. ಎಲ್ಲ ಭಾವಭಕ್ತಿಯಿಂದ ಎಲ್ಲ ಮಾರಿಕಂಬ ದರ್ಶನಕ್ಕಾಗಿ ಸಾವಿರಾರು ಕೋಟ್ಯಾಧೀಶ್ವರ ದನಗಳು ಬಂದು ಅವರ ದರ್ಶನಗಳು ಪಡಿತಾರೆ. ಅವರ ಮಾರಿಕಂಬ ಆಶೀರ್ವಾದದಿಂದ ನಮ್ಮ ಸಾಗರ ಪರಿಸರ ಇಲ್ಲಿ ಇರುವ ಜನ, ನಮ್ಮ ಶಿವಮೊಗ್ಗ ಜಿಲ್ಲಾ ಇರುವ ಜನಗಳು ಹಾಗೂ ನಮ್ಮ ಕರ್ನಾಟಕದಲ್ಲಿ ಇರುವ ಪ್ರಸಾದಿಗಳಿಗೆ ಎಲ್ಲರಿಗೂ ಒಳ್ಳೇದು ಮಾಡ್ಲಿ ಅಂತ ಆ ಮಾರಿಕಂಬ ತಾಯಿಯಲ್ಲಿ ನಾವು ಆನಂದದಿಂದ ಬೇಡ್ಕೊತೀವಿ. ಬಿಸ್ನೆಸ್ ಈ ವರ್ಷ ಸ್ವಲ್ಪ ಅಷ್ಟೇನು ಭರ್ತಿ ಇಲ್ಲ, ಒಂದು ಸ್ವಲ್ಪ ಕಡಿಮೆ ಇದೆ. ಯಾಕಂದ್ರೆ ಏನು ಸ್ವಲ್ಪ ಈ ವರ್ಷ ಖರ್ಚು ಜಾಸ್ತಿ ಆಗಿದಲ್ಲ, ಅದರಿಂದ ಜನಗಳು ತೊಂದರೆನೂ ಆಗಿದೆ. ಈ ವರ್ಷ ರೈತರಿಗೆ ಬೆಳೆಗಳನ್ನು ಸ್ವಲ್ಪ ಅಷ್ಟೇನು ಬೇಕಾದಷ್ಟು ಸಿಗಲಿಲ್ಲ. ಯಾವ ಕಡೆನೂ ಸ್ವಲ್ಪ ಪರಿಸ್ಥಿತಿ ಸ್ವಲ್ಪ ಕಠಿಣವಾಗಿದೆ. ಅದಕ್ಕೂ ಸ್ವಲ್ಪ ಜನಗಳು ಸ್ವಲ್ಪ ಕೈ ಜಲ್ಲಿ ಹಿಡಿದಿದೆ. ತಕ್ಷಣ ಜಾತ್ರೆ ಶುರುವಾಗಿತ್ತು. ವರ್ಷಕ್ಕೆ ಕಂಪೇರ್ ಮಾಡಿದ್ರೆ ಈ ವರ್ಷದ ವ್ಯವಹಾರ ಅಡ್ಡಿ ಇಲ್ಲ. ಅದು ಕರೋನಾ ಕಾಲದಲ್ಲಿ ಏನಿತ್ತಲ್ಲ, ಆವಾಗ ಬಹಳ ಜನರದ್ದು ನುಕ್ಸಾನ ಆಯ್ತು. ಅದರಲ್ಲಿ ಸ್ವಲ್ಪ ಅಲ್ಪವಾಗಿ ನಡೀತು. ಅದರಲ್ಲಿ ನಾವು ಅಮ್ಯೂಸ್ಮೆಂಟ್ ರೇಟ್ನು ಕಡಿಮೆ ಮಾಡಿದೀವಿ. ಬರೀ 50 ರೂಪಾಯಿ ನಡೆಸ್ತಿದೀವಿ. ಈ ವರ್ಷ ಗ್ರೌಂಡಿಗೂ ರೇಟ್ ಜಾಸ್ತಿ ಆಗಿದೆ. ಎಲ್ಲ ಅದ ಕಡೆ ಪ್ರತಿಯೊಂದು ಖರ್ಚು ಜಾಸ್ತಿ ಆಗಿದಲ್ಲ, ಅದಕ್ಕೆ ನಾವು ಸ್ವಲ್ಪ ಅಮ್ಯೂಸ್ಮೆಂಟ್ ಖರ್ಚು ಜಾಸ್ತಿ ಮಾಡಿದೀವಿ. ಟಿಕೆಟ್ ಸ್ವಲ್ಪ ದುಬಾರಿ ಹಾಕಿದೀವಿ ಈ ವರ್ಷ. ಊಟ ತಿಂಡಿ ಎಲ್ಲ ಆರಾಮಾಗಿದೆ. ನೀರು ಚಳಿಗಿದೆ. ಮತ್ತೆ ಈ ಚಳಿ ನಡೆಯೋದು ಇದು ಜೀವನ. ಇದೆ ನಡೆದು ಕೆಮ್ಮು ನೆಗಡಿ ಅದು ಇದು ನಡೆಯುತ್ತೆ. ಜೀವನ ಅಂದ ಮೇಲೆ ಒಂದ್ ದಿವ್ಸ ಹಾಗೆ ಒಂದ್ ದಿವ್ಸ ಹೀಗೆ ನಡೀತಾ ಇರುತ್ತದೆ. ಎಷ್ಟು ವರ್ಷದಿಂದ ಇದು ನಾವು ಮಾಡ್ತಾ ಇರ್ಬೋದು. ಇಲ್ಲಾಂದ್ರೆ ಒಂದು 40 ವರ್ಷದಿಂದ ಇದು ನಡೆಯೋದು. ಇದು ನಮ್ಮ ವ್ಯವಸಾಯ ಇದೆ. ನಮ್ಮ ಅಮ್ಯೂಸ್ಮೆಂಟ್ ನಡೆಸೋದು. ಇದ್ರಲ್ಲಿ ನಮ್ಗೂ ಚಳಿ ಮಳೆ ಗಾಳಿ ಬಿಸಿಲು ಏನಿಲ್ಲ. ಕಾಪಾಡ ಪರಮಾತ್ಮ ಇರ್ತಾನೆ ಮ್ಯಾಗೆ. ಗಣಪತಿ ಬರ್ತೀವಿ ತಳಗಡೆ. ಆ ಮಾರಿಕಾಂಬಾ ಜಾತ್ರೆ ತಳಗಡೆ ಆ ಕೆರಿ ಪಕ್ಕದಲ್ಲಿ ಇರ್ತಲ್ಲ, ಅಲ್ಲಿನೂ ಬೇಕಾದ್ರೆ ಅವಕಾಶ ಸಿಕ್ಕಿದ ಮೇಲೆ ಅಲ್ಲಿ ಬಂದು ಹೋಗ್ತೀವಿ. ಅದಕ್ಕೇನಿಲ್ಲ. ಈಗ ನೋಡ್ಬೇಕು. ಸಿರ್ಸಿ ಮಾರಿಕಾಂಬಾ ಒಂದಿದೆ, ಇಲ್ಲಿ ಸಿದ್ದಾಪುರ ಒಂದಿದೆ, ಅನಂತಪುರ ಒಂದಿದೆ. ಅದರಲ್ಲಿ ಯಾವ್ದು ಫಿಕ್ಸ್ ಆಗುತ್ತೆ ಅಲ್ಲಿ ಹೋಗ್ಬಿಡ್ತಾರೆ ಅವರು. ಅದಕ್ಕೆ ನಂಗೆ ಸಾಗರದಲ್ಲಿ ಇದೀರಲ್ಲ, ಏನಾದ್ರೂ ಇಲ್ಲಿ ಪ್ರಾಬ್ಲಮ್ಗಳು, ತೊಂದರೆಗಳು ಅಥವಾ ಏನಾದ್ರೂ ಇದೆಯಾ? ಅಂದ್ರೆ ಸ್ವಲ್ಪ ನೆಕ್ಸ್ಟ್ ಜಾತ್ರೆಗೆ ಇನ್ನೂ ಸ್ವಲ್ಪ ಇಂಪ್ರೂವ್ಮೆಂಟ್ಸ್ ಆಗ್ಬೇಕನ್ನೋ ತರದ್ದು ಏನಾದ್ರು? ಏನಿಲ್ಲ, ಇದೆಯಾ ಯಾವ ಕಡೆಯಿಂದ ಸ್ವಲ್ಪ ಜಾತ್ರೆಗಳು ಸರಿಯಾಗಿದೆ. ಏನು ಕೆಲವು ಜಾತ್ರೆ ಅಂದ ಮೇಲೆ 12 ಜನ ಬರ್ತಾರೆ ಹೋಗ್ತಾರೆ. ಹುಡುಕರು ಬರ್ತಾರೆ, ಹೊಡೆಯವರು ಬರ್ತಾರೆ, ಬಡೆಯವರು ಬರ್ತಾರೆ. ಎಲ್ಲ ಸಮಸ್ಯೆ ನಾವು ನಡಿಬೇಕು. ಎದ್ದಕ್ಕಿದ್ದಕ್ಕೆ ನಮಗೆ ಪುಕ್ಷಟ್ ಕುಂಡ್ರಸು ಅಂತ ಬಂದು ಜಳ ಮಾಡ್ ಬರ್ತಾರೆ. ಇಲ್ಲಿ ಪುಕ್ಷಟ್ ಯಾಕೆ ಕುಂಡ್ರಿಸಿಲ್ಲ ಅಂತ ಬಡಿಯಕ್ ಬರ್ತಾರೆ. ಅದೇನ್ ಮಾಡೋದು? ರಾತ್ರಿ ನಮ್ ಹೆಣ್ಮಕ್ಳು ಬರೀ ಟಿಕೆಟ್ ಕೇಳೋದಕ್ಕೆ ಬಡದ್ರ ನಾವು. ತಲೆಯೆಲ್ಲ ತುಂಬಾ ಗಾಯ ಆಗಿದೆ. ಇಲ್ಲಿ ನೋಡಿ, ಈಗ ಅವ್ರ ತಲೆಗೆ ಗಾಯ ಆಗಿದೆ. 3-4 ಹೊಲಿಗೆ ಆಗಿದೆ ಅವರಿಗೆ. ಇಲ್ಲೇ ಅದಕ್ಕೆ ನಮ್ಮ ರಾತ್ರಿ ಗಲಾಟೆ ಮಾಡಿದ್ರು. ಎಂತ ಮಾಡೋದು ಈಗ? ನಾವು ಊರು ಬಿಟ್ಟು ಊರಿಂದ ಬಂದಿರ್ತೀವಿ. ನೀವೆಲ್ಲ ಪುಕ್ಷಟ್ ಕೊಂಡ್ರೆ ನಮ್ ಜೀವನ ಹೆಂಗ್ ನಡಿಬೇಕು ಹೇಳಿ ನೀವೇ. ಬಂಡವಾಳ ಇದೆ, 50-60 ಆಳುಗಳಿದೆ. ಅವ್ರಿಗೂ ಭತ್ತ ಊಟ ಕೊಡಬೇಕು, ಅವರೆಲ್ಲ ಸಂಬಳ ಕೊಡಬೇಕು, ಪಗಾರ ಕೊಡಬೇಕು. ಕೆಲವು ಜನರಿಗೆ ಅಡ್ವಾನ್ಸ್ ಬೇಕು. ಅವ್ರಿಗೆ ಸಂಸಾರ ಇದೆ. ಅವರು ಊರು ಬಿಟ್ಟು ಬಂದು ನಮ್ಮಲ್ಲಿ ಅವ್ರ ಕೆಲಸಕ್ಕೆ ಬಂದ ಮೇಲೆ ಅವ್ರ ಹಿಂದೂ ಪರಿವಾರ ಇದೆ. ಅವ್ರ ಮನೆಯಲ್ಲೂ ಇದಾರೆ. ಅವ್ರನ್ನು ಕುಡಿಸ್ಬೇಕು. ನಾವೆಲ್ಲ ನೋಡ್ಕೊಂಡು ಹೋಗ್ಬೇಕಲ್ಲ. ನೀವು ಬಂದೆ, ನಾನು ಬಂದೆ, ನನಗೆ ಬಿಡು, ನಿನಗೆ ಬಿಡು ಅಂದ್ರೆ ನಾವೇನು ಇಲ್ಲಿ? ಹೌದು, ನೀವು ಹಾಕಿರೋ ಇನ್ವೆಸ್ಟ್ಮೆಂಟ್ ಬೇಕು. ಅದರಲ್ಲಿ ಕರೆಂಟ್ ಬಿಲ್ ಅದು ಇದು ಎಲ್ಲ ಇದೆ. ಜನರೇಟರ್ ಇದೆ. ಇದ್ರ ನಡುವೆನೆ ನೀವು ಮಾಡ್ಕೊಂಡು ಹೋಗ್ಬೇಕು. ಊಟ ತಿಂಡಿ, ಮಕ್ಕಳ ವ್ಯವಸ್ಥೆಗಳು, ಇಷ್ಟೆಲ್ಲ ಕಷ್ಟಪಟ್ಟು ಮಾಡ್ತಾ ಇರುವಾಗ ಅದು ಪ್ರತಿಫಲ ಕೂಡ ಅಷ್ಟೇ ಸಿಗ್ಬೇಕು. ಸುಮ್ನೆ ಉಚಿತವಾಗಿ ಬಂದು ನನ್ಗೆ ಬಿಡಿ ಅಂತ ಹೇಳಿ ಸರಿ ಅಂತಲ್ಲ. ಹಾಗಾಗಿ ದಯವಿಟ್ಟು ಯಾರೇ ಇದ್ರು ಕೂಡ ಉಚಿತವಾಗಿ ನಮ್ಗೆ ಆಟ ಆಡ್ಸಿ ಅಂತ ಕೇಳೋದಕ್ಕಿಂತ ಹಣವನ್ನ ಕೊಟ್ಟು ಆಟ ಆಡೋದು ಸಾಗರದ ರೀತಿಯಲ್ಲೂ ಸಾಗರಕ್ಕೂ ಒಂದು ಗೌರವ ಅಂತ ಅನ್ಕೊಳ್ತೀನಿ.
ಕಡೆಯಿಂದ ಎಲ್ಲ ಆರಾಮಿದೆ. ಇನ್ನು ಸ್ವಲ್ಪ ಟಾಯ್ಲೆಟ್ಗಳು ಸ್ವಲ್ಪ ಪ್ರಾಬ್ಲಮ್ ಇದೆ. ಯಾಕಂದ್ರೆ ಇಲ್ಲಿಂದ ಟಾಯ್ಲೆಟ್ಗಳು ಬಾತ್ರೂಮ್ಗೆ ಹೋಗ್ಬೇಕು. ಈಗ ಅವಸರದಲ್ಲಿ ಗರ್ದಿಯಲ್ಲಿ ಇಲ್ಲಿಂದ ಮತ್ತೆ ಆ ಬಸ್ ಸ್ಟ್ಯಾಂಡ್ಗೆ ಹೋಗಿ ಬರ್ಬೇಕಂದ್ರೆ ಅದರಲ್ಲಿ ಅರ್ಧ ಗಂಟೆ 1 ಗಂಟೆ ಆಗಿರುತ್ತೆ. ಅದರಲ್ಲಿ ಒಂದೇ ಬಾತ್ರೂಮ್ ಇರೋದಕ್ಕೆ 100 ಜನರಲ್ಲಿ ಕ್ಯೂ ಇರುತ್ತೆ. ಅದರಿಂದ ಒಂದ್ ಸ್ವಲ್ಪ ಪ್ರಾಬ್ಲಮ್, ಮತ್ತೆ ಬೇರೆ ಯಾವುದಿಲ್ಲ. ಒಂದ್ ಸ್ವಲ್ಪ ಇದು ಲಯನ್ಸ್ ಕ್ಲಬ್ದಿಂದ ಒಂದ್ ಸ್ವಲ್ಪ ನೀರು ಸಿಗುತ್ತೆ, ಅದು ಸ್ವಲ್ಪ ನಾವು ನಡೆಸ್ತೀವಿ. ಬೇಕಾದ್ರೆ ಟ್ಯಾಂಕರ್ಗಳು ಬರ್ತವೆ, ಅವರು ಸ್ವಲ್ಪ ಸಹಾಯ ಮಾಡ್ತಾರೆ. ಆದ್ರೆ ಏನಿದೆ ಇದ್ದಕ್ಕಿದ್ದಕ್ಕೆ ಸ್ವಲ್ಪ ಬಾತ್ರೂಮ್ಲಿಂದ ಟಾಯ್ಲೆಟ್ದಿಂದ ಸ್ವಲ್ಪ ಪ್ರಾಬ್ಲಮ್, ಮತ್ತೆ ಬೇರೆ ಏನೂ ಇಲ್ಲ. ಓಕೆ ಸರ್, ಅಡ್ಡಿ ಇಲ್ಲ. ಮುಂದಿನ ದಿನಗಳಲ್ಲಿ ಎಲ್ಲ ಇನ್ನೂ ಹೆಚ್ಚಿನ